ನಮೋ ಬುದ್ಧಾಯ. ನಮೋ ಬುದ್ಧಾಯ. ಈ ಹೊತ್ತು ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ವರ್ಗಗಳ ನೌಕರರ ಒಕ್ಕೂಟ ಜಿಲ್ಲಾ ಘಟಕ ಉತ್ತರ ಕನ್ನಡ ಕಾರವಾರ ಇವರ ವತಿಯಿಂದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪುರಸ್ಕಾರ ನೀಡಿರುವಂಥ ಎಲ್ಲ ಮಹನೀಯರಿಗೂ, ಪುರಸ್ಕಾರ ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ಮಾತನ್ನು ಹೇಳ್ತಾ ಬಯಸ್ತಾ ಇದ್ದೀನಿ. ಅಕ್ಟೋಬರ್ 18, 1942ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂತಂದ್ರೆ, ಮುझे ಪढ़े लिखे लोगों ने धोखा दिया ಅಂತ. ಶಾಲೆ ಕಲಿತಂಥ ನಮ್ಮ ಜನರು ನನಗೆ ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನಗೆ 10 ಜನ ಇಂಜಿನಿಯರು, 20 ಜನ ಡಾಕ್ಟ್ರು, 30 ಜನ ವಕೀಲರು ಕೊಡ್ರಿ ಅಂತ ಕೇಳ್ತಾರೆ. ಯಾಕಂತ ಕೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ, ಯಾವ ಸಮಾಜದಲ್ಲಿ 10 ಜನ ಡಾಕ್ಟ್ರು, 20 ಜನ ಇಂಜಿನಿಯರು, 30 ಜನ ವಕೀಲರು ಇರ್ತಾರೋ ಆ ಸಮಾಜದಲ್ಲಿ ಯಾರು ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಉದ್ದೇಶ. ಅದಕ್ಕೆ ಇವತ್ತು ನಾನು ವಕೀಲನಾಗಿ 20 ವರ್ಷ ಪ್ರಾಕ್ಟೀಸ್ ಮಾಡೋದ್ರಿಂದ ನನ್ನ ಡ್ಯೂಟಿ ಇದು. ನನ್ನ ಸಮಾಜಕ್ಕೆ ಹೋಗಿ ನಮ್ಮ ಸಮಾಜ ಜಾಗೃತಿ ಮಾಡೋದು. ಸಮಾಜ ಜಾಗೃತಿ ಅಂದ್ರೆ ಹೆಂಗಂದ್ರೆ, ಈಗ ನಾವು ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಓದ್ತೀವಿ. ಶಿಕ್ಷಣ ಅಂದ್ರೆ ಏನು? ಜ್ಯೋತಿಬಾ ಫುಲೆ ಅವರು ನಮಗೆ ಶಿಕ್ಷಣ ಕೊಟ್ಟರು. ಸಂಘಟನೆ ಶಾಹು ಮಹಾರಾಜ್ ಕೊಟ್ಟರು. ಸಂಘರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು. ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರಿಗೋಸ್ಕರ ಮೊದಲನೇ ಸಲ ಪುನಾದಲ್ಲಿ ಶಾಲೆಗಳನ್ನು ತೆಗೆದರು. ಇವತ್ತು ಒಂದು ಇದು ಗಂಟೆ ಹೇಳ್ತೀನಿ, ನಾವೀಗ ಶಾರದೆ ಪೂಜೆ ಮಾಡ್ತೀವಿ. ಯಾವ ಶಾರದೆ ನಮಗೆ ಬಂದು ಅಕ್ಷರ ಜ್ಞಾನ ಕೊಟ್ಟಿಲ್ಲ. ಯಾವುದೇ ಶಾರದೆ ಆಗಲಿ, ಯಾವುದೇ ಲಕ್ಷ್ಮಿ ಆಗಲಿ ನಮಗೆ ದುಡ್ಡನ್ನು ಕೊಟ್ಟಿಲ್ಲ. ಎಲ್ಲ ಕೊಟ್ಟವರು ಮಾತೆ ಸಾವಿತ್ರಿಬಾಯಿ ಫುಲೆ. ಅವ್ರಿಗೆ ಜ್ಞಾನ ಕೊಟ್ಟವರು ಜ್ಯೋತಿಬಾ ಫುಲೆ ಅವರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನೆಸೋಕ್ಕಿಂತ ಮೊದಲ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು, ಶಾಹು ಮಹಾರಾಜ್ ನೆನೆಸಿ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೆನೆಸ್ಬೇಕು. ಯಾಕಂತಂದ್ರೆ ಇವತ್ತು ನಮಗೆ ವಿದ್ಯಾಭ್ಯಾಸ ಸಿಗ್ತಿರೋದೇ ಮಾತೆ ಸಾವಿತ್ರಿಬಾಯಿ ಫುಲೆ ಅವರಿಂದ. ಒಂದು ವಿಚಿತ್ರ ಸತ್ಯಘಟನೆ ಹೇಳ್ತೀವಿ. ಏನಂತಂದ್ರೆ, ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಓಪನ್ ಮಾಡಿರುವಂಥ ಸ್ಕೂಲು ಮಹಾರಾಷ್ಟ್ರದ ಪುಣೆಯ ಬುಧವಾರಪೇಟದಲ್ಲಿದೆ. ಮಹಾರಾಷ್ಟ್ರದ ಪುಣೆಯ ಬುಧವಾರಪೇಟದಲ್ಲಿದೆ. ಬುಧವಾರಪೇಟದಲ್ಲಿ ಒಂದು ದೊಡ್ಡ ಗಣಪತಿ ದೇವಸ್ಥಾನ ಇದೆ. ಅದರ ಹೆಸರು ದಗಡು ಶೇಟ್ ಅಂತ. ಆ ದಗಡು ಶೇಟ್ ಗಣಪತಿ ಇದೆಯಲ್ಲ, ಎಕ್ಸಾಕ್ಟ್ಲಿ ಅದರ ಮುಂದ್ಗಡೆನೆ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ತೆಗೆದಂಥ ಮೊಟ್ಟ ಮೊದಲ ಮಹಿಳಾ ಸ್ಕೂಲ್ ಇದೆ. ಅರ್ಥ ಮಾಡ್ಕೊಳ್ಳಿ, ಮುಂದ್ಗಡೆ ದಗಡು ಶೇಟ್ ಗಣಪತಿ, ಎಕ್ಸಾಕ್ಟ್ಲಿ ಅದರ ಅಪೋಸಿಟ್ ಸೈಡು ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ತೆಗೆದಿರುವಂಥ ಮೊದಲ ಮಹಿಳಾ ಸ್ಕೂಲ್. ಅಂದರೆ ನಮ್ಮ ಜನ ದಗಡು ಶೇಟ್ ಗಣಪತಿ ನಮಸ್ಕಾರ ಮಾಡಕ್ಕೆ ಹೋತಂತಂದ್ರೆ ಆ ಸ್ಕೂಲ್ ಕಡೆ ಬೆನ್ನು ಮಾಡಬೇಕು. ಸ್ಕೂಲ್ ಕಡೆ ನೋಡೋಂಗಿಲ್ಲ, ಸ್ಕೂಲ್ ಕಡೆ ಬೆನ್ನು ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು. ಅಂದ್ರೆ ನಮ್ಮ ಸಮಾಜ ಇವತ್ತು ಯಾವ ಪರಿಸ್ಥಿತಿ ಹೋಗೈತೆ ಅಂತಂದ್ರೆ, ಸ್ಕೂಲ್ ಕಡೆ ಬೆನ್ನು ಮಾಡತ್ತಾರು, ದೇವ್ರ ಕಡೆ ಮುಖ ಮಾಡತ್ತಾರ. ಅದಕ್ಕೆ ಇದನ್ನೆಲ್ಲ ಹೋಗಲಾಡಿಸುವಂಥ ಶಕ್ತಿ ಈ ಸಮಾಜದ ವಿದ್ಯಾವಂತರಲ್ಲಿ, ಶಾಲೆ ಕಲಿತಂಥ ಜನರಲ್ಲಿ ಐತಿ. ಅವರಿದ್ದವರು ಸಮಾಜದ ಜವಾಬ್ದಾರಿ ಹೊರಬೇಕು. 1950ನೇ ಇಸ್ವಿಕ್ಕಿಂತ ಮೊದಲ ಬಹುಶಃ ನಮ್ಮ ಸಮಾಜದಾಗ ಯಾರು ಸರ್ಕಾರಿ ನೌಕರಸ್ಥರಿರಲಿಲ್ಲ ಅನ್ನುವಂಥ ನನ್ನ ಐತಿ. 1950ನೇ ಇಸ್ವಿಕ್ಕಿಂತ ಮೊದಲ ನಮ್ಮ ಸಮಾಜದಾಗ SC, ST, OBC ಆ್ಯಂಡ್ ಮೈನಾರಿಟಿ ಈ 4 ಸಮಾಜದಾಗ ಯಾರು ಸರ್ಕಾರಿ ನೌಕರಸ್ಥರಿರಲಿಲ್ಲ. ಇವ್ರು ಸಿಕ್ಕಂಥ ಸರ್ಕಾರಿ ನೌಕರಿ ನಮ್ಮ ಜ್ಯೋತಿಬಾ ಫುಲೆ ಅವರಿಂದ ಹಿಡಿದು, ಶಾಹು ಮಹಾರಾಜ್ ಹಿಡಿದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು, ರಾಮಸ್ವಾಮಿ ಪೆರೆ ನೌಕರನ್ನು ಹಿಡಿದು, ಅನ್ನಭಾವ ಸಾಠೆ ಅವ್ರ ತನ 107 ವರ್ಷ ಸಂಘರ್ಷ ಐತಿ. 107 ವರ್ಷದಂದ್ರೆ 1948 1950 ಮಟ್ಟ 107 ವರ್ಷ ಆಕೈತಿ. 1950ನೇ ಇಸ್ವಿಗೆ ಏನು ಸಂವಿಧಾನ ಜಾರಿಗೆ ಬಂತು, ಅವಾಗ ನಮ್ಮ ನಿಜ ಸ್ವಾತಂತ್ರ್ಯ ಸಿಕ್ತು. ಅವಾಗ ನಾವು ಶಾಲೆ ಕಲಿತು. ಅವಾಗ ನಮ್ಮ ಸರ್ಕಾರಿ ನೌಕರಸ್ಥರು ಹೊರಗೆ ನಿರ್ಮಾಣ ಆಯ್ತು. ಅಲ್ಲಿವರೆಗೆ ನಮ್ಮ ಜನರಿಗೆ ನೌಕರಿನೇ ಇರಲಿಲ್ಲ, ಪಗಾರು ಇರಲಿಲ್ಲ, ಅನುಕೂಲ ಇರಲಿಲ್ಲ. ಈಗ ವಿಚಾರ ಮಾಡಿದ್ರೆ 1950ರಿಂದ ಇಲ್ಲಿವರೆಗೆ ನಮ್ಮ ಜನ ಎಷ್ಟೋ 1,000 ಕೋಟಿ ರೂಪಾಯಿ ವೇತನವನ್ನು ಸ್ವೀಕರಿಸ್ತಾರೆ.
ಇದು ನಮ್ಮ ಜನರದ ಸಮಾಜ ಮೇಲಿರೋದು ಋಣ ಇದು. ಈ ಋಣ ನಾವು ಹೆಂಗೆ ತೀರಿಸ್ಬೇಕು ಅಂತಂದ್ರೆ, ಸಮಾಜದಲ್ಲಿ ಒಬ್ಬ ನೌಕರ ಅದಾರ ಅಂತಂದ್ರೆ ಸಮಾಜ ನೌಕರರ ಮಾತು ಕೇಳ್ತೈತಿ. ನೌಕರರು ಬರೇ ತಮ್ಮ ನೌಕರಿ ಮಾಡೋದು ಅಂತಂದ್ರೆ ಸಮಾಜ ಜಾಗರೂಕ ಮಾಡುವಂತ ಕೆಲಸ ಮಾಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು, ಗೋ ಬ್ಯಾಕ್ ಟು ಸೊಸೈಟಿ ಅಂಡ್ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾ ಇದೆ. ಅದೇ ಒಂದು ನನ್ನ ಜವಾಬ್ದಾರಿ ನಾನು ವಕೀಲನಾಗಿ ನಿಭಾಯಿಸಬೇಕು ಅಂತೇಳಿ ಬೆಳಗಾವಿಯಿಂದ ಇಲ್ಲಿವರೆಗೆ ಬಂದೇನ್ರಿ. ನನಗೂ ನನ್ನ ಕುಟುಂಬಕ್ಕೆಲ್ಲ ಐತೆ. ಆದ್ರೂ ಸಮಾಜದಿಂದ ನಾನು ದೂರ ಉಳಿಬಾರ್ದು, ಸಮಾಜಕ್ಕೆ ನನಗಿದ್ದಂಥ ಜಾಗೃತಿ ಸಮಾಜ ಮೂಡಿಸ್ಬೇಕು ಅನ್ನುವಂಥ ಕಲ್ಪನೆ ನಮ್ಮಲ್ಲಿರೋ ಸರ್ಕಾರಿ ನೌಕರರಲ್ಲಿ ಭಾಳಷ್ಟು ಮಂದಿಯಲ್ಲಿ ಐತಿ. ಬಟ್ ಅವರಿಗೆ ಅದು ಮೂಡಿಸದೇ ಇರಾಕ ಅವ್ರದೇ ಆದಂಥ ಕಾರಣಗಳು. ಅದಕ್ಕೆ ಸಮಾಜದಾಗ ಸರ್ಕಾರಿ ನೌಕರಸ್ಥರ ಪಾತ್ರ ಭಾಳ ದೊಡ್ಡದೈತಿ. ಅವ್ರು ತಮ್ಮ ಪಾತ್ರ ನಿವಾಸ್ತಾರ ಅಂತೇಳಿ ವಿಶ್ವಾಸದಿಂದ ಒಂದು 4 ಮಾತು ಹೇಳಿ ನಂಗೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಜೈ ಭೀಮ್, ಜೈ ಮೂಲ್ಯವಂಶಿ, ಧನ್ಯವಾದ. ಧನ್ಯವಾದಗಳು ಸರ್. ಅಧ್ಯಕ್ಷೀಯ ನುಡಿಯ ಮೊದಲು